ಕಾರಣವೇ ಕಣ್ಣೀರು ದೇವರ ಮಗ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೊನೋ ಎಡಿಟಿಂಗ್ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಪ್ರಿವ್ಯೂವಲ್ಲಿ ನೋಡಿದ್ರಲ್ಲ, ಸೊ ಆ ಥರ ಒಂದು ಆಯಿಲ್ ಪೇಂಟಿಂಗ್ ಫೋಟೋನ ಯಾವ ಥರ ಕ್ರಿಯೇಟ್ ಮಾಡೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ. ಸೊ ಆ ಥರ ಆಯಿಲ್ ಪೇಂಟಿಂಗ್ ಎಡಿಟ್ ಮಾಡೋಕ್ಕೆ ನಿಮಗೆ PNGs ಬೇಕಾಗುತ್ತೆ. ಸೊ ಅದು ನನ್ನ ಟೆಲಿಗ್ರಾಮಲ್ಲಿ ನಿಮಗೆ ಎಲ್ಲ ಒಂದು 4-5 PNGಸನ್ನು ನಾನು ನಿಮಗೆ ಕೊಟ್ಟಿರ್ತೀನಿ. ಸೊ ನೀವು ಡಿಸ್ಟ್ರಿಬ್ಯೂಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಟೆಲಿಗ್ರಾಮ್ಗೆ ಹೋಗಿ ಜಾಯ್ನ್ ಆಗಿ ನೀವು PNGಗಳನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಕೊಂಡು ನಿಮಗೆ ಆ ಥರ ಆಯಿಲ್ ಪೇಂಟಿಂಗ್ ಫೋಟೋ ಎಡಿಟ್ ಮಾಡೋಕ್ಕೆ ಒಂದು ಆ್ಯಪ್ ಬೇಕು. ಯಾವುದಂದರೆ ಫಿಸ್ಟ್ರಟ್ ನೋಡಿ, ಇದು ಆ್ಯಪ್ ಬೇಕು. ಇದನ್ನ ನೀವು ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲ ನಾನು ಟೆಲಿಗ್ರಾಮಲ್ಲೇ ಕೊಡ್ತೀನಿ, ಟೈಮ್ ಇರೋ ಕೊಡ್ತೀನಿ, ಇಲ್ಲ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಡೌನ್ಲೋಡ್ ಮಾಡ್ಕೊಂಡ ನಂತರ ಅದನ್ನ ಓಪನ್ ಮಾಡ್ಕೊಳ್ಬೇಕು. ನೀವು ಮೊದಲೇ ಅರ್ಥ ಮಾಡ್ಕೊಳ್ಬೇಕು. ಯಾರು ಒಂದು ತಂದೆ ಮಗನದ ವಿಡಿಯೋ ಮಾಡಬೇಕಾ, ಇಲ್ಲ ಫ್ಯಾಮಿಲಿದ ಫೋಟೋ ಕ್ರಿಯೇಟ್ ಮಾಡಬೇಕಾ, ಅನ್ನೋದನ್ನು ನೀವು ಮೊದಲೇದಾಗಿ ನೀವು ತಿಳ್ಕೊಳ್ಬೇಕು. ನಂತರ ಇಲ್ಲಿ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಡಿಟ್ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಯಾರ ಫೋಟೋ ಅಂತ ಹೇಳ್ತಿರಲ್ಲ, ನಾನು ತಂದೆ ಮತ್ತು ಮಗನದು ಫೋಟೋನ ನಾನು ತೊಗೊಳ್ತೀನಿ. ಇಲ್ಲಿ ತೊಗೋತೀನಿ. ಈ ಥರ ತೊಗೊಂಡ ನಂತರ ಅದು ಆ್ಯಡ್ ಆಗಿರುತ್ತೆ. ಇವಾಗ ನಂತರ ಇಲ್ಲಿ ಸ್ವಲ್ಪ ಸ್ವೈಪ್ ಮಾಡಿದರೆ ಆ್ಯಡ್ ಫೋಟೋ ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಾನು ಮೊದಲೇದಾಗಿ ತಂದೆ ಫೋಟೋನ ಆ್ಯಡ್ ಮಾಡ್ಕೊಳ್ತೀನಿ. ನೋಡಿ, ತಂದೆ ಫೋಟೋನ ಆ್ಯಡ್ ಮಾಡಿಕೊಂಡು ಆ್ಯಡ್ ಅಂತ ಕ್ಲಿಕ್ ಮಾಡ್ಕೊಳ್ತೀನಿ. ಮಾಡಿದ ನಂತರ ಇಲ್ಲಿ ಪಕ್ಕದಲ್ಲೇ ರಿಮೂವ್ BG ಅಂತ ಇದೆ ನೋಡಿ, ಅದ್ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಮಾಡಿಕೊಂಡು ರಿಮೂವ್ ಬ್ಯಾಕ್ಗ್ರೌಂಡ್ ಅಂತ ಬರುತ್ತೆ. ಅದ್ಮೇಲೆ ಕ್ಲಿಕ್ ಮಾಡಿದರೆ ಬ್ಯಾಕ್ಗ್ರೌಂಡು ರಿಮೂವ್ ಆಗುತ್ತೆ. ಸ್ವಲ್ಪ ವೇಟ್ ಮಾಡಬೇಕು, ಅದು ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡಿಕೊಡುತ್ತೆ ನಿಮಗೆ. 5 ಸೆಕೆಂಡ್ ವೇಟ್ ಮಾಡಬೇಕು ಫ್ರೆಂಡ್ಸ್. ಅದು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿ ನಿಮಗೆ ಕ್ಲಿಯರಾಗಿ ಕೊಟ್ಬಿಡುತ್ತೆ. ನೋಡಿ, ಈ ಥರ ಕೊಟ್ಟಿರುತ್ತೆ. ನೀವು ಇದನ್ನ ಕರೆಕ್ಟಾಗಿ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಮೊದಲು. ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಬಾರ್ದು. ಒಂದು ಸ್ವಲ್ಪ ನೀವು ಹೆಚ್ಚು ಕಮ್ಮಿ ಮಾಡಿದ್ರು ನಿಮ್ಮ ಒಂದು ಫೋಟೋ ಹದಗೆಟ್ಟು ಹೋಗ್ಬಿಡುತ್ತೆ. ಇವಾಗ ಮೇಲೆ ಬ್ರೇಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನ ಸೈಜ್ನ ನೀವು ಸ್ವಲ್ಪ ಚಿಕ್ಕದು ಇಟ್ಕೊಳ್ಳಿ. ಇಟ್ಕೊಂಡು ಈ ಥರ ರಿಮೂವ್ ಮಾಡ್ಕೋಬೇಕು ಇಲ್ಲಿ ಮಿಕ್ಕಿದನ್ನು. ಎಷ್ಟು ಕ್ಲೀನಾಗಿ ನೀವು ರಿಮೂವ್ ಮಾಡ್ಕೋತೀರಿ ನೋಡಿರಿ, ಅಷ್ಟು ನಿಮ್ಮ ಫೋಟೋ ಒಂದು ಚೆಂದ ಕಾಣುತ್ತೆ. ಅದಕ್ಕೋಸ್ಕರ ನೀವು ಕ್ಲೀನಾಗಿ ಕ್ಲೀನಾಗಿ ರಿಮೂವ್ ಮಾಡ್ಕೋಬೇಕು. ನಿಮ್ಗೆ ಜಸ್ಟ್ ಕತ್ ಅಷ್ಟೇ ಬರೋ ಹಾಗೆ ನೀವು ಇದನ್ನ ರಿಮೂವ್ ಮಾಡಿಕೊಂಡ್ರೆ ನಿಮಗೆ ಚೆನ್ನಾಗಿ ಕಾಣ್ಬೋದು. ಇನ್ನು ಸೈಜ್ನ ಸ್ವಲ್ಪ ನೀವು ಜೂಮ್ ಮಾಡಿಕೊಂಡು ಎಷ್ಟು ಚೆನ್ನಾಗಿ ರಿಮೂವ್ ಮಾಡ್ತೀರಿ ನೋಡಿರಿ, ಅಷ್ಟು ಚೆನ್ನಾಗಿ ನಿಮಗೆ ಫೋಟೋ ಎದ್ದು ಕಾಣುತ್ತೆ. ಅದಕ್ಕೋಸ್ಕರ ನೀವು ಚೆನ್ನಾಗಿ ರಿಮೂವ್ ಮಾಡಬೇಕು. ಒಂದು ಸಾರಿ ನೋಡ್ಕೊಂಬಂದು ಯಾವ ಥರ ಆಗಿದೆ ಅಂತ. ಈ ಥರ ಬಂದ ನಂತರ ಆ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ರೈಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನ ಈ ಥರ ರೊಟೇಟ್ ಮಾಡಿಕೊಂಡು ಸ್ವಲ್ಪ ಈ ಥರ ಸೈಜ್ನ ನೀವು ದೊಡ್ಡದು ಮಾಡ್ಕೊಳ್ಬೇಕು ಫ್ರೆಂಡ್ಸ್. ನೋಡಿ, ಈ ಥರ ಆ್ಯಡ್ ಮಾಡ್ಕೊಂಡ್ರೆ ಎಷ್ಟು ಯುನೀಕಾಗಿ ಕಾಣುತ್ತೆ ನೋಡಿರಿ. ಎಡಿಟ್ ಮಾಡಿದಂತ ಗೊತ್ತೇ ಆಗೋದಿಲ್ಲ. ಇವಾಗ ನೀವು ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಬಾಡಿ ಹಾಗೆ ಬಾಡಿ ತಕ್ಕಂಗೆ ಕಲರ್ನ ನೀವು ಜನ್ರೇಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ನೋಡಿ, ಈ ಥರ ನೀವು ಅಡ್ಜಸ್ಟ್ ಮಾಡ್ಕೊಳ್ಬೇಕು. ನೋಡಿ, ನಾನು ಯಾವ ಥರ ಮಾಡ್ತಿದ್ದೀನಿ ನೋಡಿ. ಇಲ್ಲಿ ನಿಮಗೆ ಸುಮಾರು ಆಪ್ಷನ್ ಕೊಡುತ್ತೆ. ನೀವು ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಇವಾಗ ಅಪ್ಪನ ಫೋಟೋ ಆಯಿತು. ಹಾಗೆ ಮತ್ತೆ ಏನು ಮಾಡಬೇಕಂದ್ರೆ ಮತ್ತೆ ಫೋಟೋನ ಆ್ಯಡ್ ಮಾಡಿಕೊಂಡು ಇವಾಗ ತಂದೆ ಫೋಟೋ ಆ್ಯಡ್ ಮಾಡಿದ್ರಲ್ಲ, ಇವಾಗ ಮಗನ ಫೋಟೋನ ಆ್ಯಡ್ ಮಾಡಬೇಕು ನೀವು. ಮಗನ ಫೋಟೋನ ಆ್ಯಡ್ ಮಾಡ್ತೀನಿ ನೋಡಿರಿ. ನಿಮ್ಮ ಫೋಟೋ ಯಾರ್ದು ಎಡಿಟ್ ಮಾಡ್ಬೇಕಂತ ಅಂದ್ಕೊಂಡಿರ್ತಾರಲ್ಲ, ಅವ್ರ ಫೋಟೋನ ನೀವು ಬಿಡಿಸ್ಕೊಂಡು ಈ ಥರ ಮಾಡ್ಕೋಬೋದು. ಮತ್ತು ರಿಮೂವ್ BG ಮೇಲೆ ಕ್ಲಿಕ್ ಮಾಡ್ಕೊಂಡು ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡ್ಕೊಳ್ತೀನಿ ನೋಡಿ. ಇದೇ ಥರ ಫ್ರೆಂಡ್ಸ್, ನೀವು ಆಗಲೇ ಅಪ್ಪಂದು ಮಾಡಿದ್ರಲ್ಲ, ಅದೇ ಥರ ಇದನ್ನು ಕೂಡ ಅದೇ ಥರ ಮಾಡೋದು. ಸ್ವಲ್ಪ ನೋಡಿ, ನಿಮಗೆ ಈ ಥರ ಸೈಜ್ ಎಷ್ಟು ಬೇಕು ನೋಡಿರಿ, ರೊಟೇಟ್ ಮಾಡ್ಕೊಳ್ಳಿ. ಹಾಗೆ ರೊಟೇಟ್ ಮಾಡಿಕೊಂಡು ಸೈಜ್ನ ಈ ಥರ ಸ್ವಲ್ಪ ದೊಡ್ಡ ತೊಗೊಂಬನ್ನಿ. ನೀವು ಎಷ್ಟು ಚೆನ್ನಾಗಿ ಕ್ಲೀನಾಗಿ ಅಡ್ಜಸ್ಟ್ ಮಾಡ್ತೀರ ನೋಡಿರಿ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಮ ಫೋಟೋ ಎಷ್ಟು ಚೆನ್ನಾಗಿ ಕಾಣುತ್ತೆ ಅನ್ನೋದು. ಮತ್ತೆ ಇವಾಗ ಬ್ರಷ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನ ಇವಾಗ ಸೈಜ್ ಸ್ವಲ್ಪ ದೊಡ್ಡದಿಟ್ಕೊಂಡು ಈ ಥರ ರಿಮೂವ್ ಮಾಡ್ಕೋತೀನಿ. ನೋಡಿ, ಎಷ್ಟು ಚೆನ್ನಾಗಿ ನೀವು ಕ್ಲೀನ್ ಮಾಡ್ತೀರಿ ನೋಡಿರಿ, ಅಷ್ಟು ಚೆನ್ನಾಗಿ ನಿಮ್ಮ ಒಂದು ಫೋಟೋ ಮೂಡ್ ಬರುತ್ತೆ. ನೋಡಿ, ಈ ಥರ ಕ್ಲೀನ್ ಮಾಡಿದ ನಂತರ
ಪ್ಲಸ್ ರೈಟ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೈಜ್ನ ಸ್ವಲ್ಪ ದೊಡ್ಡದು ಮಾಡ್ಕೋತೀನಿ ನೋಡಿ. ಜಸ್ಟ್ ನೀವು ಈ ಥರ ನೋಡಿ ಫ್ರೆಂಡ್ಸ್, ಈ ಥರ ಅಡ್ಜಸ್ಟ್ ಮಾಡಿಕೊಂಡ್ರೆ ನೋಡಿ ನಿಮಗೆ ಸೊ ಎಡಿಟ್ ಮಾಡೋದಂತ ಗೊತ್ತೇ ಆಗೋಲ್ಲ. ಸೊ ಅದ್ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಮತ್ತೆ ಅಡ್ಜಸ್ಟ್ ಮೇಲೆ ಹೋಗಿ ಕ್ಲಿಕ್ ಮಾಡಿಕೊಂಡು ಸೊ ಇದನ್ನ ಕೂಡ ಕಲರ್ನ ಬಾಡಿ ತಕ್ಕಂಗೆ ಇಟ್ಕೋಬೇಕು ನೋಡಿ ಫ್ರೆಂಡ್ಸ್. ಒಂದು ಸ್ವಲ್ಪ ಚೆನ್ನಾಗಿ ಇಟ್ಕೊಂಡ್ಬಿಟ್ರೆ ಸೊ ನಿಮಗೆ ಎಡಿಟ್ ಮಾಡೋದು ಅಂತ ಯಾರಿಗೂ ಗೊತ್ತೇ ಆಗಿಲ್ಲ ಎಡಿಟ್ ಮಾಡಿದ್ದು ಅಂತ. ಸೊ ಈ ಥರ ಒಂದು ಸ್ವಲ್ಪ ನೀವು ಸಿಂಪಲಾಗಿ ಮಾಡ್ಕೊಳ್ಬೇಕು ಫ್ರೆಂಡ್. ಸೊ ನೀವು ಎಷ್ಟು ಚೆನ್ನಾಗಿ ಕ್ಲೀನಾಗಿ ಎಷ್ಟು ಚೆನ್ನಾಗಿ ಫೋಟೋನ ಅಡ್ಜಸ್ಟ್ ಮಾಡ್ತೀರಿ ನೋಡಿರಿ. ಸೊ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಮ ಒಂದು ಫೋಟೋ ಎಡಿಟಿಂಗ್ ನೋಡಿ ಫ್ರೆಂಡ್ಸ್. ಈ ಥರ ಹೇಳ್ಕೊಡ್ತೀನಿ, ಸಿಂಪಲ್ ಆಗಿದೆ. ಸೊ ಇದು ರೈಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನೀವೊಂದು ಫೋಟೋನ ಸೇವ್ ಮಾಡ್ಕೊಂಬಿಟ್ರೆ ನಿಮ್ಮ ಗ್ಯಾಲರಿಗೆ ವಿಡಿಯೋ ಸೇವ್ ಆಗಿಬಿಡುತ್ತೆ, ಫೋಟೋ ಸೇವ್ ಆಗಿಬಿಡುತ್ತೆ ನೋಡಿ ಫ್ರೆಂಡ್ಸ್. ಐ ಹೋಪ್ ಎಷ್ಟು ಚೆನ್ನಾಗಿದೆ. ಸೊ ಎಡಿಟ್ ಮಾಡಿದ್ದಂತ ಗೊತ್ತೇ ಆಗೋದಿಲ್ಲ. ಸೊ ಈ ಥರ ಮಾಡಿಕೊಂಡು ನಿಮ್ಮ ಒಂದು ಫೋಟೋನ ನೀವು ಡೌನ್ಲೋಡ್ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ ನಾನು ನಿಮಗೆ ಇದೊಂದು ಅಪ್ಪ ಮಗಂದು ಅಷ್ಟೇ ಕೊಟ್ಟಿಲ್ಲ, ಸೊ ಇನ್ನೂ ಹೆಚ್ಚು ಫ್ಯಾಮಿಲಿದು ಹಾಗೆ ಅಪ್ಪ ಅಮ್ಮಂದು ಹಾಗೆ ಎಲ್ಲ ಕೊಟ್ಟಿದ್ದೀನಿ ಸೊ ಟೆಲಿಗ್ರಾಮಲ್ಲಿ. ಸೊ ಅಲ್ಲಿ ಹೋಗಿ ಬ್ಯಾಕ್ಗ್ರೌಂಡ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕು ಈ ಥರ. ಸೊ ಮಾಡಿಕೊಂಡು ನಿಮ್ಮ ಒಂದು ಫೋಟೋನ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿ ಜಸ್ಟ್ ಈ ಥರ ಅಡ್ಜಸ್ಟ್ ಮಾಡಿದರೆ ಒಂದು ಯೂನಿಕ್ ಆಗಿರೋ ಫೋಟೋ ಕೂಡ ನೀವು ಕೂಡ ಕ್ರಿಯೇಟ್ ಮಾಡ್ಕೋಬೋದು. ಸೊ ಐ ಹೋಪ್ ಫ್ರೆಂಡ್ಸ್ ವಿಡಿಯೋ ಇಷ್ಟವಾಗಿದೆ ಅಂತ ಅನ್ಕೋತೀನಿ. ಸೊ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬಾಜು ಇರೋ ಬೆಲ್ ಐಕಾನ್ ಆಲ್ ಅಂತ ಇಟ್ಕೊಳ್ಳಿ. ಹಾಗೆ ವಿಡಿಯೋ ಹೇಗೆ ಅನಿಸಿದೆ ಅಂತ ಸೊ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಇನ್ನೂ ಹೆಚ್ಚು ವೀಡಿಯೋಸ್ ಬರ್ತಿದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ.